ವೆಲ್ಕಮ್ ಬ್ಯಾಕ್ ಗೈಸ್. ಅದು ಸ್ಕ್ವಾಡ್ದು ವಿಡಿಯೋ ಮಾಡೋವಾಗ್ಲೇನೆ ಅದು 10 ನಿಮಿಷ ಮೇಲೆ ಹೋಗ್ಬಿಟ್ಟಿತ್ತು. ಸೊ ನಾವು ಯಾಕೆ ಎಲ್ಲ ಒಂದೇ ವಿಡಿಯೋಲಿ ಮಾಡೋದು ಅಂದ್ಬಿಟ್ಟು ಸೊ ಇವಾಗ ಆಕ್ಷನ್ ಆಗಿದೆ. ಸ್ಕ್ವಾಡು ನಿಮ್ಗೆ ಏನಂತ ಗೊತ್ತಾಗಿದೆ. ಇವಾಗ 3 ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಒಂದು ಬಂದು ನಮ್ಮ ಲಾಯಲ್ ಫ್ಯಾನ್ಸ್ಗೆ ತುಂಬ ಬೇಜಾರಾಗಿದೆ, ತುಂಬ ಕೋಪ ಆಗಿದೆ ಅಂತ ತುಂಬ ಮೀಮ್ಸು ಟ್ರಾಲ್ಸ್ ಎಲ್ಲ ನೋಡಿದ್ದೀವಿ. ಸೊ ಅದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಟಾಪಿಕ್ಕು, ನಮ್ಮ ಮೇನ್ ಪ್ಲೇಯರ್ಸ್ ಯಾರ್ಯಾರು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದ್ರು ಅವ್ರನ್ನೆಲ್ಲ ಏನಕ್ಕೆ ಬಿಟ್ರಿ, ಏನಕ್ಕೆ ತೊಗೊಂಡಿಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥರ್ಡ್ ಒಂದು ಬಂದು ಮೇನು, ನಮ್ಮ ಈ ವರ್ಷದ ಕ್ಯಾಪ್ಟನ್ ಯಾರು. ಐ ಥಿಂಕ್ ಇಟ್ ಈಸ್ ಅ ಆಬ್ವಿಯಸ್ ಆನ್ಸರ್, ಬಟ್ ನಾವು ಬೇರೆ ಬೇರೆ ಆ್ಯಂಗಲಿಂದ ನೋಡೋಣ. ಫಸ್ಟ್ ಡೇ ಮುಗ್ದಾಗ ಎಷ್ಟು ಫ್ಯಾನ್ಸ್ ಡಿಸಪಾಯಿಂಟ್ ಆಗಿದ್ರು ಅಂದರೆ, ದೇವರ್ ಲೈಕ್ ವರ್ಸ್ಟ್ ಮ್ಯಾನೇಜ್ಮೆಂಟ್, ಎಲ್ಲ ವರ್ಷ ಇದೆ, ಕಳ್ಳೆ ಪುರಿ ತಿನ್ನೋಕೆ ಹೋಗಿದ್ದಾರೆ, ಏನಕ್ಕೆ ಯಾರನ್ನ ಇಸ್ಕೊಳ್ಳೋಕೆ ಹೋಗಿದ್ದಾರೆ, ಏನು ಮಾಡೋಕೆ ಹೋಗಿದ್ದಾರೆ, ಇನ್ಯಾರನ್ನ ಇಸ್ಕೊಂಡು ಮೆಸ್ಸಿ ರೊನಾಲ್ಡೋ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ರು. ಅಷ್ಟು ನಾವು ಆಕ್ಷನ್ಗೆ ಹೋಗಿದ್ದು 83 crores ಇಟ್ಕೊಂಡು. ಫಸ್ಟೇನೆ ಆಕ್ಷನ್ ಒಂದು 20-30 ದಿವಸ ಮುಂಚೆನೇ ಡಿಸೈಡ್ ಆಗ್ಬಿಟ್ಟಿದ್ರು, ನಮ್ಮ ಟೀಮಿಗೆ KL ರಾಹುಲ್ ಬರ್ತಾರೆ, ಬೋಲ್ಟ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ. ಸೊ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿತ್ತು ಅಂದರೆ ಆಲ್ರೆಡಿ ನಾವು ಅಲ್ಲಿದ್ರಿ. ಸೊ ನಾವು ಅದೇನಾಗತ್ತೆ ಅಂತಾಗ ಮಾರ್ಕಿ ಲಿಸ್ಟ್ ಸೆಟ್ 2 ಮುಗ್ದಾಗ್ಲೇ ಸ್ಟಾರ್ಟ್ ಆಯಿತು ಅನಿಸ್ತು. ಹಂಗೆ ಹಿಂಗೆ ಬೈಯೋದು, ಅದು ಇದು ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು. ಎಲ್ಲ ಎವ್ರಿ ಇಯರ್ ನಾವು ಏನು ಮಾಡ್ತೀವಿ, ವಿ ಬೈ ಅ ಬಿಗ್ ಸ್ಟಾರ್ ಟೀಮ್. 2016ಇಂದನೂ ಇದೆ, ದೊಡ್ಡ ಪ್ಲೇಯರ್ ಒಂದು 2-3 ತೊಗೊತೀವಿ. ಇಡೀ ಸೀಸನ್ ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ABDನ ತೊಗೊಬೋದು, ಗೇಲ್ನ ತೊಗೊಬೋದು. ಕೊಹ್ಲಿ ಬಂದ್ಬಿಟ್ಟು ಕಿಂಗ್ ಕೊಹ್ಲಿ ಈಸ್ ಲೈಕ್ 2018 ಅವರು. ಸೊ ಅವ್ರನ್ನ ನಾನು ಕನ್ಸಿಡ್ರೇ ಮಾಡಲ್ಲ ಇದರಲ್ಲಿ. ಬೇರೆಯವ್ರನ್ನ ನಾನು KL ರಾಹುಲ್ ನಮ್ಮ ಟೀಮಲ್ಲಿದ್ದರೂ ಏನೂ ಆಗಿಲ್ಲ. ಇಮೋಷ್ನಲ್ ಆಗಿ ನಾವು ಯಾವಾಗೂ ಟೀಮ್ ಇನ್ಸೈಟ್ಸು ಇದನ್ನು ನೋಡಬಾರ್ದು, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು. ಸೊ ಇವಾಗ ಪಾಯಿಂಟ್ 2ಗೆ ಬರೋಣ. ಲೈಕ್ ಎಮೋಷ್ನಲ್ ನಾವು ಏನಕ್ಕೆ ಜಾಸ್ತಿ ಆದ್ರಿ ಅಂದರೆ, ಸಿರಾಜ್ನ ನಾವು ಫಸ್ಟ್ ಆಫ್ ಆಲ್ ಬಿಟ್ಟಿದ್ದೆ ತಪ್ಪು ಅಂತ ಎಲ್ಲರೂ ಅನ್ಕೊತಾರೆ, ಫ್ಯಾನ್ಸ್ ಅನ್ಕೊತಾರೆ. ಇಟ್ ಈಸ್ ಟ್ರೂ. ಆಲ್ಮೋಸ್ಟ್ 10 years ಮೇಲೆ ನಮ್ಮ ಟೀಮಲ್ಲಿ ಆಡಿದ್ದಾರೆ. ಸೊ ಆ ರೆಸ್ಪೆಕ್ಟಾಗಿ ಐ ಆಮ್ ಶ್ಯೂರ್ ಮ್ಯೂಚುವಲ್ ಆಗಿ ಬಿಹೈಂಡ್ ದ ಸೀನ್ಸ್ ಎಲ್ಲ ಮಾತಾಡಿನೇ ಬಿಟ್ಟು ಇದಾಗಿರುತ್ತೆ. ಸಿರಾಜ್ ನನಗೆ ಅವ್ರನ್ನ ನಾವು ವೆನ್ ವಿ ಲೆಫ್ಟ್ ಹಿಮ್ ಟು ಗೋ ಟು ದ ಆಕ್ಷನ್ ಅವಾಗೇ ಗೊತ್ತಾಯಿತು, ವಿ ವರ್ ನಾಟ್ ಗೋಯಿಂಗ್ ಟು ಟೇಕ್ ಹಿಮ್ ಬ್ಯಾಕ್. ಯಾಕಂತ ಹೇಳ್ತೀನಿ. ಇವನ್ ಅದು ಮುಂದೆ ದಿವಸ ನಮ್ಮ ಡೈರೆಕ್ಟರ್, RCB ಡೈರೆಕ್ಟರ್ ಕೂಡ ಹೇಳಿದ್ರು, ವಿ ನೀಡೆಡ್ ಅ ಬಾಲರ್ ಹೂ ಈಸ್ ಕನ್ಸಿಸ್ಟೆಂಟ್ ಇನ್ ಚಿನ್ನಸ್ವಾಮಿ. ಯಾಕಂದರೆ ಅರ್ಧ ಮ್ಯಾಚಸ್ ನಾವು ನಮ್ಮ ಹೋಮ್ ಗ್ರೌಂಡಲ್ಲಿ ಆಡ್ತೀವಿ. ಆ್ಯಂಡ್ ಟು ಬಿ ಫೇರ್, ಸಿರಾಜ್ ಚಿನ್ನಸ್ವಾಮಿಲೇ ರನ್ಸ್ ತುಂಬ ಲೀಕ್ ಮಾಡ್ತಾಯಿದ್ದು. ಟು ಬಿ ಫೇರ್, ವಿ ನೀಡ್ ಟು ಅಗ್ರಿ ದ್ಯಾಟ್ ಚಿನ್ನಸ್ವಾಮಿಲಿ ಅವ್ರದ್ದು ಇಸ್ ರೆಕಾರ್ಡ್ ಇಸ್ ವೆರಿ ಪುವರ್, ಅದಂತೂ ಹೌದು. ಸೊ ನಾವು ಇವಾಗ ಅಟ್ ದ ಡೇ ಟು ಎಂಡ್ ಆದಾಗ ಹೆಂಗೆ ನೋಡ್ತೀವಿ ಅಂದಾಗ, ಇವಾಗ ನಮ್ಮ ಟೀಮ್ನ ನೋಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ. ಬಟ್ ಡೇ 1 ಮತ್ತು ಡೇ 2 ಸ್ಟಾರ್ಟಿಂಗಲ್ಲಿ ಜನ ಹೆಂಗಿದ್ರು ಏನಂತ, ದಟ್ಸ್ ವೈ ಐ ಆಲ್ವೇಸ್ ಸೆಡ್ ಟ್ರಸ್ಟ್ ಅ ಪ್ರಾಸೆಸ್. ವಿ ನೀಡ್ ಟು ಟ್ರಸ್ಟ್ ಅವರ್ ಮ್ಯಾನೇಜ್ಮೆಂಟ್ ಅಂತ. ದಿಸ್ ಇಯರ್ ಇಟ್ ಈಸ್ ಅ ನ್ಯೂ ಮ್ಯಾನೇಜ್ಮೆಂಟ್. ದಿನೇಶ್ ಕಾರ್ತಿಕ್ ಮೇಲೆ ನಮ್ಮ ಫಿನಿಷರ್ ಬಂದು ಇವಾಗ ಮ್ಯಾನೇಜ್ಮೆಂಟಲ್ಲಿ ಕೂತಿದ್ದಾರೆ. ಸೊ ವಿ ನೀಡ್ ಟು ಟ್ರಸ್ಟ್ ದಟ್. 3 ಪ್ಲೇಯರ್ಸು ನಾವು ಆಕ್ಷನಲ್ಲಿ ಮಿಸ್ಟೇಕ್ ಅಂತ ಅನ್ಬೋದು, ಇಲ್ಲಾಂದರೆ ಫ್ಯಾನ್ಸ್ ಅವ್ರಿಗೆ ಬೇಕೇ ಬೇಕು ಅಂತ 3 ಜನ ಯಾರು ಅಂತಾರ. ಸಿರಾಜ್, ಇವಾಗ 3 ಜನ ಬೇರೆಯವರು. ಸಿರಾಜ್ ಯಾಕಂದರೆ ನಾವು ಆಲ್ರೆಡಿ ಮಾತಾಡಿದ್ದೀವಿ, ರೈಟ್ ಮ್ಯಾಚ್ ಮಾಡಿಲ್ಲ, ಅದು ಇದು ಓಕೆ, ಗುಜರಾತ್ಗೆ ಹೋಗಿದ್ದಾರೆ ಓಕೆ. KL ರಾಹುಲ್ ಏನು ಬೇಜಾರಾಯಿತು ಅಂದ್ರೆ, KL ರಾಹುಲ್ ಬರೀ 14 ಕೋಟಿಗೆ ಹೋಗಿರೋದೇ ಬೇಜಾರು. ಇವಾಗ KL ರಾಹುಲ್ ಏನಾದರೂ 20 ಕೋಟಿ 20 ಮೇಲೆ ಹೋಗಿದ್ದಿದ್ರೆ ಫ್ಯಾನ್ಸ್ ಕೂಡ ಅಷ್ಟು ಬೇಜಾರಾಗ್ತಾ ಇರಲಿಲ್ಲ. ಇದು ನಿಜ. ಬರೀ 14 ಕೋಟಿಗೆ ನಾವು ಮಿಸ್ ಆದ್ರ, ಅದು ಬೇರೆ RCB ಅದರಲ್ಲಿ 1-2 ಸತಿ ಅಷ್ಟೇ ಬಿಡ್ ಮಾಡಿದ್ದು. 10 ಕೋಟಿ ಮೇಲೆ ಹೋಗಿದ ತಕ್ಷಣ ಅವ್ರು ಕೈ ಎತ್ಬಿಟ್ರು. 14 ಕೋಟಿಗೆ ಮಾತ್ರ ಹೋದ್ರಲ್ಲ ಅಂತ ಅದೊಂದಷ್ಟೇ. ನಾವು ಇನ್ನೊಂದು KL ರಾಹುಲ್ ನಮಗೇನಿಗೆ ಬೇಕು ಅಂದರೆ, ಅವ್ರು ಲಾಸ್ಟ್ 2-3 years IPL ಪುವರ್ ಇರ್ಬೋದು, ಬಟ್ ವಿ ಥಾಟ್ ಈಸ್ ಆರ್ ಫ್ಯೂಚರ್ ಕ್ಯಾಪ್ಟನ್. ಕರ್ನಾಟಕ ಅವರು ಫ್ಯೂಚರ್ ಕ್ಯಾಪ್ಟನ್ ಆಗ್ಬೋದು ಅಂತ ಇತ್ತು ಅಷ್ಟೇ. ದಟ್ ಈಸ್ ದ ಓನ್ಲಿ ರೀಸನ್. ಮತ್ತು ಇನ್ನೂ ಒಬ್ಬರು ನನಗೆ ಪರ್ಸ್ನಲಿ ನನ್ನ ಟೀಮಿಗೆ ಬೇಕಾಯಿತು ಅಂದರೆ ಚಾಲ್ ಯೂಸಿ. ಏನಕ್ಕೆ ಅಂದರೆ, ಚಿನ್ನಸ್ವಾಮಿಲಿ ಐ ಥಿಂಕ್ ಈಸ್ ದ ಓನ್ಲಿ ಸ್ಪಿನ್ನರ್ ಹೂ ಹ್ಯಾಸ್ ಬೀನ್ ವೆರಿ
ಕನ್ಸಿಸ್ಟೆಂಟ್ ಆ್ಯಂಡ್ ಈಸ್ ವೇರ್ ಈ ಬಿಕೇಮ್ ಫೇಮಸ್. ಮುಂಬೈಗಿಂತ ಆರ್ ಸಿ ಬಿಗೆ ಬಂದಮೇಲೆ ಇಸ್ ಪ್ಲೇಯಿಂಗ್ ಎಬಿಲಿಟಿ ಚೇಂಜ್ ಕಂಪ್ಲೀಟಾಗಿ. ಪ್ಲಸ್ ನನಗೆ ಇನ್ನೊಂದೇನೆಂದರೆ, ನನಗೆ ಇವಾಗೂ 18 ಕೋಟಿ ಹೋಗಿದ್ದವರು ಈಸ್ ಓವರ್ ಪ್ರೈಸ್ಡ್. 18 crores ಈಸ್ ನಾಟ್ ದಟ್ ಕೈಂಡ್ ಆಫ್ ಪ್ಲೇಯರ್ ಆ್ಯಂಡ್ ಈಸ್ 18 ಕೋಟಿ ಸ್ಪಿನ್ನರ್ಗೆ ಅಷ್ಟು ವ್ಯಾಲ್ಯೂ ಇದಲ್ಲ. ಈಸ್ IPL's ಮೋಸ್ಟ್ ವಿಕೆಟ್ ಟೇಕರ್. ಆ ರೆಸ್ಪೆಕ್ಟಿಗೆ 18 ಕೋಟಿಗೆ ಹೋಗಿದಾರ ಅಂತ ಗೊತ್ತಿಲ್ಲ. ಬಟ್ 18 crores ಇಸ್ ನಾಟ್ ವರ್ತ್ ಇಟ್ ಫಾರ್ ಸ್ಪಿನ್ನರ್. 18 ಕೋಟಿಗೆ ನಾವಿಲ್ಲಿ ಭುವನೇಶ್ವರ್ ಕುಮಾರು, ಫಿಲ್ ಸಾಲ್ಟ್ನೇ ತೊಗೊಂಡ್ಬಿಟ್ಟಿದ್ವಿ. 18 ಕೋಟಿ ಒಂದು ಪ್ಲೇಯರ್ಗೆ ಹಾಕೋದು ನಮಗೆ ಅಷ್ಟು ಸರಿ ಬರ್ತದೆ. ಇನ್ನೊಂದೇನು ತುಂಬ ಇದಾಗಿದ್ದು ಅಂದರೆ ವಿಲ್ ಜಾಕ್ಸ್. ನಾನಂತೂ ಶೋರ್ ಶಾಟ್ ಅನ್ಕೊಂಡ್ಬಿಟ್ಟಿದ್ದೆ ಜಾಕ್ಸ್ ಅಂತೂ ನಮ್ಮ ಟೀಮ್ಗೆ ಬಂದೇ ಬರ್ತಾನೆ ಅಂತ. ಆದರೆ ಅದಕ್ಕಿಂತ ಮುಂಚೆ ನಂಗೆ ಟಿಮ್ ಡೇವಿಡ್ಗೆ ಬಿಡ್ ಮಾಡಿದಾಗಲೇ ನಾನು ಅಂದ್ಕೊಂಡೆ, ಓಕೆ ಇಲ್ಲೇನೋ ಆಲ್ರೆಡಿ ಏನೋ ಇದಾಗಿದೆ. ಯಾಕಂದರೆ ನಮ್ಮದು ಟಾಪ್ ಆರ್ಡರ್ ಫಿಲ್ ಆಗಿತ್ತು ಆಲ್ರೆಡಿ. ಟಿಮ್ ಡೇವಿಡ್ ಬಂದು ಫಿನಿಷರು, ಆ ಮಿಡಲ್ ಆರ್ಡ್ರಲ್ಲಿ ಆಡೋರು. ಸೊ ನಂಗೆ ಯಾವಾಗ ಟಿಮ್ ಡೇವಿಡ್ನ ತೊಗೊಂಡ್ರು ಅವಾಗೇ ಗೊತ್ತಾಯಿತು ವಿಲ್ ಜಾಕ್ಸ್ನ ತೊಗೊಳ್ಳಲ್ಲ ಅಂತ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ವಿಲ್ ಜಾಕ್ಸು ಮಿಡಲ್ ಆರ್ಡರ್ ಅಂತೂ ಆಡೋ ಸೀನೇ ಇಲ್ಲ. ನಮ್ಮದು 3 ಡೌನ್ವರೆಗೂ ಫಿಕ್ಸ್ ಆಗಿಬಿಟ್ಟಿತ್ತು ಟೀಮು. ಯಾಕಂದರೆ ಲಿವಿಂಗ್ಸ್ಟನ್, ಪಟಿದಾರ್, ಕೊಹ್ಲಿ, ಸಾಲ್ಟ್ ಎಲ್ಲ ಓಪನಿಂಗ್ ಮಾಡ್ತಾರೆ. ಆದರೆ ನನಗೆ ಇಲ್ಲಿ ಏನು ಇದಾಗಿದ್ದು ಅಂದರೆ, ಯಾವಾಗ ನಾವು ರೈಟ್ ಟು ಮ್ಯಾಚ್ನ ವಿಲ್ ಜಾಕ್ಸಿಗೆ ಮಾಡಿಲ್ವೋ, ಅನಂತ್ ಅಂಬಾನಿ ಅವ್ರು ಬಂದ್ಬಿಟ್ಟು ನಮ್ಮ CEO ಶೇಕ್ ಹ್ಯಾಂಡ್ ಕೊಡ್ತಾರೆ. ನಾನಂತೂ ಈ ಆಕ್ಷನಲ್ಲಿ ಬಿಡಿ ಯಾವ ಆಕ್ಷನಲ್ಲಿ ನೋಡೇ ಇಲ್ಲ. ಒಂದು ಪ್ಲೇಯರ್ನ ಬಿಟ್ಟಾಗ ಎದ್ದು ಬಂದು ಆಕ್ಷನಿಂದ ಹೋಗಿ ಶೇಕ್ ಹ್ಯಾಂಡ್ ಕೊಡೋದು ನಾನಂತೂ ಫಸ್ಟ್ ಟೈಮ್ ಇದು ನೋಡಿರೋದು. ನಾನು ಅವಾಗೆ ಅಂದ್ಕೊಂಡೆ ಇನ್ಸೈಡ್ ಟ್ರೇಡ್ ಏನಾದರೂ ಆಗಿದೆಯಾ, ಆಲ್ರೆಡಿ ಡಿಸೈಡ್ ಮಾಡ್ಕೊಂಬಿಟ್ರೆ ಈ ಥರ ಆಗುತ್ತೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಅದೇನಂತ ಗೊತ್ತಿಲ್ಲ. ಇನ್ಸೈಡರ್ ಫಿಕ್ಸಿಂಗ್ ಅದು ಕಾಂಟ್ರವರ್ಸಿ ಅಂತೂ ಪಕ್ಕ ಕ್ರಿಯೇಟ್ ಆಗಿದೆ. ಇವಾಗ ಮೇನ್ ಕ್ವಶನ್ ಬಂದ್ಬಿಟ್ಟು ಹೂ ಇಸ್ ಆರ್ ಕ್ಯಾಪ್ಟನ್ 2025 ಸೀಸನ್ಗೆ. ಇಸ್ ಇಟ್ ದ ಆಬ್ವಿಯಸ್ ಚಾಯ್ಸ್ ವಿರಾಟ್ ಕೊಹ್ಲಿ ಆರ್ ಸನ್ರೈಸರ್ಸ್ನ ಲೀಡ್ ಮಾಡಿರೋಂಥ ಭುವನೇಶ್ವರ್ ಕುಮಾರ್? ಇಲ್ಲ, ಫಿಲ್ ಸಾಲ್ಟ್ ಈಸ್ ಆಲ್ಸೋ ಅ ಕ್ಯಾಂಡಿಡೇಟ್. ಬಟ್ ಓವರ್ಸೀಸ್ ಭುವನೇಶ್ವರ್ ಕುಮಾರ್ ಮತ್ತು ಕೊಹ್ಲಿ ಇರುವಾಗ ಓವರ್ಸೀಸ್ ಪ್ಲೇಯರ್ನ ಮಾಡಲ್ಲ ಅಂತ ನಾನು ಅನ್ಕೊಂತೀನಿ. ಭುವನೇಶ್ವರ್ ಕುಮಾರ್ನ ಮಾಡ್ಬೋದು, ಯಾಕಂದರೆ ಕೊಹ್ಲಿ ಮೇಲೆ ಪ್ರೆಷರು, ಸುಮ್ಮನೆ ಈ ವರ್ಷ ಬೇಡ ಅಂದ್ಬಿಟ್ಟು. ಬಟ್ ಆಬ್ವಿಯಸ್ ರೀಸನ್ಗೋಸ್ಕರ ಕೊಹ್ಲಿನೇ ಮಾಡ್ತಾನೆ. ನಮಗೆಲ್ಲ ಕೊಹ್ಲಿನೇ ತಿರ್ಗಾ ಆ ಕ್ಯಾಪ್ಟನ್ಸಿ ಬರಬೇಕು, ಲೈಕ್ ಅಗ್ರೆಷನ್ ತಿರ್ಗಾ ನೋಡಬೇಕು ಟೀಮಲ್ಲಿ ಚಿನ್ನಸ್ವಾಮಿಲಿ ಆಡುವಾಗ. ಸೊ ನೋಡೋಣ ಈ ವರ್ಷ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.